ಎಚ್ಡಿಕೆ ಮತ್ತು ಡಿಕೆಶಿ ನಡುವೆ ಖಾತಾ ಕದನ ಆರಂಭವಾಗಿದೆ. ನಿನ್ನೆ ಜಿಬಿಯನ್ನ ಜಿಲೇಬಿ ರಹಸ್ಯ ಹೇಳಿದ್ದಂತಹ ಕುಮಾರಸ್ವಾಮಿ ಕೋಟಿ ಲೆಕ್ಕದ ಲೂಟಿ ಅಂತ ಕಣಕ್ಕಿದ್ರು. ಈ ಮಾತಿಗೆ ಇವತ್ತು ಡಿಸಿಎಂ ಡಿಕೆಶಿ ಖಾಲಿ ಟ್ರಂಕ್ ಅಂತ ಕೌಂಟರ್ ಮಾಡಿದ್ದಾರೆ. ಈ ಮೂಲಕ ಇಬ್ಬರ ಮಧ್ಯೆ ಮಾತಿನ ಯುದ್ಧ ಮತ್ತೆ ಶುರುವಾಗುತ್ತಿದೆ. ಲೂಟಿ ಹೊಡೆದಾಯ್ತು. ಅದರಲ್ಲಿ 5 ಗ್ಯಾರಂಟಿ ಹೆಸರಿನಲ್ಲಿ ರೆವಿನ್ಯೂ ಸೈಟ್ ತಗೋಬಿಟ್ಟಿದ್ದಾರೆ, ಕನ್ವರ್ಷನ್ ಆದ್ಮೇಲೆ ತಗೊಂಡಿದ್ದಾರೆ, ಬೆಟರ್ಮೆಂಟ್ ಫೀಸ್ ಕಟ್ಟಿಲ್ಲ, ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾ ಇಲ್ಲ. ಅದಕ್ಕೇನು ಮಾಡಬೇಕು? ಬಿಲ್ಡಿಂಗ್ ಹೊಡೆದಾಕ್ತಿಲ್ಲ. ಡಿಕೆಶಿ ವರ್ಸಸ್ ಎಚ್ಡಿಕೆ. ರಾಜ್ಯದಲ್ಲಿ ಮತ್ತೆ ಮತಗಜಗಳ ಕಾಳಗ ಆರಂಭವಾಗಿದೆ. ಬಿಡದಿ ಟೌನ್ಶಿಪ್ ಬಡಿದಾಟ ಬಳಿಕ ರಾಜಕೀಯ ಬದ್ಧ ವಿರೋಧಿಗಳ ನಡುವೆ ಜಂಗ್ ಶುರುವಾಗಿದೆ. ಜಿಬಿಎ ಎಲೆಕ್ಷನ್ ಸಮೀಪಿಸುತ್ತಿದ್ದಂತೆ ವಾಕ್ ಸಮರಕ್ಕೆ ಕುಮಾರಸ್ವಾಮಿ ಮುನ್ನುಡಿ ಬರೆದಿದ್ದು, ಡಿಸಿಎಂ ಡಿಕೆಶಿಯ ಕನಸಿನ ಕೂಸು ಏಕಾತ ಬಿಕಾತ ವಿಚಾರವಾಗಿ ಖ್ಯಾತೆ ತೆಗೆದಿದ್ದಾರೆ. ಜಿಬಿಎ ಒಳಗಿನ ಜಿಲೇಬಿ ರಹಸ್ಯ ಹೇಳಿದ ಎಚ್ಡಿಕೆ. ಕುಮಾರಸ್ವಾಮಿ ಖಾಲಿ ಟ್ರಂಕ್ ಅಂತ ಡಿಕೆಶಿ ಕೌಂಟರ್. ನೆನೆ ಜಿಬಿಎ ಒಳಗೆ ಜಿಲೇಬಿ ರಹಸ್ಯ ಹೇಳಿದ್ದ ಎಚ್ಡಿಕೆ ಖಾತಾ ಕತೆ ಹೇಳಿ ಭ್ರಷ್ಟಾಚಾರ ಆಗ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಇವತ್ತು ಇದೇ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆಶಿ ಬರೀ ಹಿಟ್ ಅಂಡ್ ರನ್ ಮಾಡೋದಲ್ಲ, ಇಲ್ಲ ಸಲ್ಲದ ಟೀಕಿಸುವ ಎಚ್ಡಿಕೆ ಖಾಲಿ ಟ್ರಂಕ್ ಅಂತ ಚಾಟಿ ಬೀಸಿದ್ರು. ಪರ್ಸೆಂಟೇಜ್ ಶುಲ್ಕ ಗೈಡ್ಲೈನ್ ವ್ಯಾಲ್ಯೂನ ಹೋದ ವರ್ಷ ಇವರು ಬಂದ ಮೇಲೆ ಅದೇನೋ 5 ಗ್ಯಾರಂಟಿ ಕೊಡೋಕ್ಕೆ ರೈಸ್ ಮಾಡಿದ್ರು. ಗೈಡ್ಲೈನ್ಸ್ ವ್ಯಾಲ್ಯೂನ ಆಸ್ತಿ ತೆರಿಗೆನೂ ರೈಸ್ ಮಾಡಿದ್ರು. ಲೂಟಿ ಹೊಡೆದಾಯ್ತು. ಅದರಲ್ಲಿ 5 ಗ್ಯಾರಂಟಿ ಹೆಸರಿನಲ್ಲಿ ಕುಮಾರಸ್ವಾಮಿ ನೋಡಿ, ನಾವು ಕೇಳ್ತಾ ಇರೋದು 500 ರೂಪಾಯಿ ಫೀಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀವಿ. 5% ಗೈಡೆನ್ಸ್ ವ್ಯಾಲ್ಯೂ ಕೇಳ್ತಾ ಇದ್ದೀವಿ. ಅಷ್ಟು ಅದಕ್ಕೆ ಇನ್ನೇನು ಕೇಳೋಕ್ಕಾಗಿತ್ತು ನಾವು. ಇತ್ತ ಚನ್ನಪಟ್ಟಣದಲ್ಲಿ ಖಾಲಿ ಟ್ರಂಕ್ ಹೇಳಿಕೆಗೆ ತಿರುಗೇಟು ಕೊಟ್ಟ ನಿಖಿಲ್ ತಮ್ಮ ತಂದೆ ಎಚ್ಡಿಕೆ ಕಾಲಘಟ್ಟದಲ್ಲಿ ಏನೇನು ಮಾಡಿದ್ದಾರೆ ಅಂತ ರಾಜ್ಯದ ಜನತೆಗೆ ಗೊತ್ತು ಅಂತ ಟಾಂಗ್ ಕೊಟ್ರು. ಇನ್ನು ಏಕಾತ ಬಿಕಾತ ಲೆಕ್ಕಕ್ಕೆ ಬಂದ ನಿಖಿಲ್ ಜನರಿಂದ ವಸೂಲಿ ಮಾಡಿ ಹಗಲು ದರೋಡೆ ಮೂಲಕ 1 ಲಕ್ಷ ಕೋಟಿ ಆದಾಯ ತರಲು ಸರ್ಕಾರ ಹೊರಟಿದೆ ಅಂತ ಗಂಭೀರ ಆರೋಪ ಹೊರಿಸಿದ್ರು. ಕುಮಾರಣ್ಣ ಅವರು ಅವರ ಕಾಲಘಟ್ಟದಲ್ಲಿ ಅವರ ಕಾಲಾವಧಿಯಲ್ಲಿ ಏನೇನ್ ಮಾಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೆ ಎಲ್ಲವೂ ಕೂಡ ಗೊತ್ತಿದೆ. ರೆಗ್ಯುಲರೈಸೇಷನ್ ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಪಾಪ ಉಪಮುಖ್ಯಮಂತ್ರಿಗಳೇನು ದೊಡ್ಡ ಒಂದು ಪ್ಲಾನ್ ಇಟ್ಕೊಂಡು ಹೊರಟಿದಾರಲ್ಲ, ಇದರಿಂದ ಪಾಪ ಸರ್ಕಾರಕ್ಕೆ 1 ಲಕ್ಷ ಕೋಟಿವರೆಗೂ ಆದಾಯವನ್ನು ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಯಾರು ಹೊಟ್ಟೆ ಮೇಲೆ ಹೊಡೆದು ಉತ್ಪಾದನೆ ಮಾಡಬೇಕು ಅಂತ ಇದ್ದಾರೆ. ಬಿಕಾತ ಟು ಏಕಾತ ರೆಗ್ಯುಲರೈಸೇಷನ್ ಮಾಡಿ ಹೊಟ್ಟೆ ಮೇಲೆ ಹೊಡೆಯೋ ಮಾತಿಗೆ ಕೌಂಟರ್ ಕೊಟ್ಟ ಡಿಕೆಶಿ, ಇದು ಜನ ಆಸ್ತಿ ಗಟ್ಟಿ ಮಾಡೋ ಕೆಲಸ. ಲೂಟಿ ಮಾಡಿದ್ರೆ ನಮ್ಮ ಜೇಬಲ್ಲಿರೋದನ್ನ ಇಟ್ಕೊಂಡು ಹೋಗ್ಲಿ ಅಂತ ಚಾಲೆಂಜ್ ಮಾಡಿದ್ರು. ರೆವಿನ್ಯೂ ಸೈಟ್ ತಗೋಬಿಟ್ಟಿದ್ದಾರೆ, ಕನ್ವರ್ಷನ್ ಆದ್ಮೇಲೆ ತಗೊಂಡಿದ್ದಾರೆ, ಬೆಟರ್ಮೆಂಟ್ ಫೀಸ್ ಕಟ್ಟಿಲ್ಲ, ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾ ಇಲ್ಲ. ಅದಕ್ಕೇನು ಮಾಡಬೇಕು? ಬಿಲ್ಡಿಂಗ್ ಹೊಡೆದಾಕ್ಬಿಡ್ಲಾ? ಸೊ ಈ ಹಳ್ಳಿ ಎಲ್ಲ ಮರ್ಜ್ ಆಗಿದೆ ಬೆಂಗಳೂರು ಸಿಟಿ ಒಳಗಡೆ. ಇಂಥವೆಲ್ಲ ಬೇಕಾದ ಸಮಸ್ಯೆ ಇದೆ. ಸೊ ಅದನ್ನು ಆದಷ್ಟು ನಾವು ಅವ್ರಿಗೆ ಇಟ್ ಈಸ್ ನಾಟ್ ಲೈಕ್ ರೆಗ್ಯುಲೈಸೇಷನ್, ಅವ್ರ ಆಸ್ತಿನ ಗಟ್ಟಿ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಗ್ಯಾರಂಟಿಯಿಂದ ಬರಿದಾದ ಖಜಾನೆ ಭರ್ತಿಗಾಗಿ ಸರ್ಕಾರ ಈ ಸ್ಕೀಮ್ ತಂದಿದೆ ಅಂತ ವಿಪಕ್ಷಗಳ ಆರೋಪವಾದ್ರೆ ಸರ್ಕಾರದ್ದು ಆಸ್ತಿ ರಕ್ಷಣೆ ಸ್ಪಷ್ಟನೆ. ಎನಿವೇ, ಪವರ್ ಶೇರಿಂಗ್ ಫೈಟ್ ನಡುವೆ ಖಾತಾ ಖ್ಯಾತೆ ಶುರುವಾಗಿದ್ದು, ಡಿಸಿಎಂ ಡಿಕೆಶಿ ಮತ್ತು ಕೇಂದ್ರ ಸಚಿವ ಎಚ್ಡಿಕೆಯನ್ನ ಮುಖಾಮುಖಿಯಾಗಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.